ಸರ್ಕಾರ ಯಾರು ಅನೇಕ FIRಗಳಾಗಿದೆ. ಬೀದರು, ಬೆಳಗಾಮು, ಮೈಸೂರು, ಬೆಂಗಳೂರು, ರಾಮನಗರ ಎಲ್ಲ ಕಡೆನೂ ಕೂಡ ಆಗಿದೆ. ಎಲ್ಲದಕ್ಕೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಆದೇಶ ನೀಡಿದ್ದಾರೆ. ಕೋಆಪರೇಷನ್ ಮಿನಿಸ್ಟರ್ ಕೂಡ ಅವ್ರಿಗೆ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಏನಿದೆ ಅದಕ್ಕೆ ಕೂಡ ಮಾಡಿದೆ. ಈಗ ಆದೇಶ, ಈಗ ಆರ್ಡಿನೆನ್ಸ್ ರೆಡಿಯಾಗಿದೆ. ಈಗ ಕೂಡಲೇ ಚೀಫ್ ಮಿನಿಸ್ಟರ್ ಕೂಡ ಸದ್ಯದಲ್ಲೇ ಇವತ್ತು ನಾಳೆಲೆ ಗವರ್ನರ್ಗೆ ಹೋಗ್ತಾ ಇದೆ. ನಮ್ಮ ಬಡವರನ್ನ ರಕ್ಷಣೆ ಮಾಡಬೇಕು, ಹಾಗಂತ ಅವ್ರಿಗೆಲ್ಲ ಎಕ್ಸ್ಪ್ಲಾಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಡ್ಡಿ ತರದಲ್ಲಿ ಮೀಟರ್ ಬಡ್ಡಿ, ಆ ಬಡ್ಡಿ ಈ ಬಡ್ಡಿ ಮಾಡಿಕೊಂಡು ರೌಡಿಗಳನ್ನ ಬಿಟ್ಬಿಟ್ಟು ಎದರಿಸಿ ಮಾಡಿ ಇವೆಲ್ಲ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಪ್ರತಿ ಜಿಲ್ಲಾ ಕಚೇರಿಯಲ್ಲೂ ಕೂಡ ಒಂದು ಹೆಲ್ಪ್ ಲೈನ್ ಕೂಡ ನಾವು ಮಾಡಿದ್ದೀವಿ. ನಾನು ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಅಂಥದ್ದು ಎಲ್ಲೆಲ್ಲಿ ಹ್ಯಾರಾಸ್ಮೆಂಟ್ ಇದೆ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳ ಹೆಲ್ಪ್ ಲೈನ್ಗೆ ತಿಳಿಸಿ. ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಡೆಪ್ಟಿ ಕಮಿಷನರ್ಸು ಸದ್ಯದಲ್ಲೇ ಚೀಫ್ ಮಿನಿಸ್ಟರ್ದು ಸ್ವಲ್ಪ ರೆಸ್ಟ್ ಒಂದೆರಡು ದಿನ ಆದಮೇಲೆ SP DC ಗಳಿಗೆ ಒಂದು ಪ್ರತ್ಯೇಕವಾದಂತಹ ಸಭೆನೂ ಕೂಡ ನಡೆಸಬೇಕು ಅನ್ನೋದು ಕೂಡ ನಾವೆಲ್ಲ ಚಿಂತನೆ ಮಾಡಿದ್ದೀವಿ. ಇದಕ್ಕೇನು ಬೇಕೋ ನಾವು ರಕ್ಷಣೆಯನ್ನು ನಾವು ಮಾಡ್ತೀವಿ. ಆರ್ಡಿನೆನ್ಸ್ ಆದಷ್ಟು ಜಲ್ದಿ ಹೋಗ್ತದೆ. ಕ್ಯಾಬಿನೆಟ್ ಅಲ್ಲಿ ಮೊನ್ನೆ ಎಲ್ಲ ತೀರ್ಮಾನ ಮಾಡಿದ್ವಿ. ಬೆಂಗಳೂರು ವ್ಯಾಪ್ತಿಯಲ್ಲಿ ನೀವು ಮಾಡ್ತೀರಾ ಸರ್? Union Finance Minister said that the Karnataka government have become bankrupt. Other side, you have demanded many things. By the Union Finance Minister should know how much lakh crore they have taken loan. We have not taken such loan. We are managing. Honorable Prime Minister said that when we gave this guarantee, 5 ಗ್ಯಾರಂಟಿ ಕೊಟ್ಟಾಗ ನಮ್ಗೆಲ್ಲ ಅವ್ರು ಹೇಳ್ತಾ ಇದ್ರು ಅವರು ದಿವಾಳಿ ಆಗೋಗ್ಬಿಡ್ತದೆ ಅಂತ ಹೇಳ್ತಾ ಇದ್ರು. ಆಗಲೇ ಎಲ್ಲ ಎಲೆಕ್ಷನ್ ಈಗ ಅವ್ರು ಗೆಲ್ಲಕ್ಕೆ ನಮ್ಮ ಹಾದಿ ಹಿಡಿದವ್ರೆ. ನಾವು ಓಟ್ಗೆಲ್ಲ ನಾವು ಕೊಡ್ತಾ ಇದ್ದಿದ್ದು. ಬೆಲೆ ಏರಿಕೆಯಿಂದ ಹೆಣ್ಮಕ್ಳು ತತ್ತರಿಸ್ತಾ ಇದ್ರು. ಗ್ಯಾಸ್ ಬೆಲೆ ಜಾಸ್ತಿ ಆಯಿತು, ದಿನ ಸಾಮಾನ್ಯಗಳು, ನಿತ್ಯ ಸಾಮಾನ್ಯಗಳ ಬೆಲೆ ಜಾಸ್ತಿ ಆಯಿತು, ಬದುಕಕ್ಕೆ ಆಗ್ತಾ ಇಲ್ಲ ಅಂತೇಳಿ ನಾವು ಗ್ಯಾರಂಟಿಗಳು ಕೊಟ್ಟಿದ್ದು. ಅವರು ಇದನ್ನು ಎಲ್ಲಾ ಕಡೆನೂ ಶುರು ಮಾಡಿದ್ದಾರೆ. ಸೊ ಕೇಂದ್ರ ಸರ್ಕಾರದ ನಮ್ಮ ಅವ್ರು ಹೇಳಿ ನಮ್ಮ ದಿವಾಳಿ ಆಗಿದೆಯೋ ಸರಿ, ಅದು ನೆಕ್ಸ್ಟ್ ಪಾಯಿಂಟ್. ಏನ್ ನಮ್ಮ ರಾಜ್ಯಕ್ಕೆ ಕೊಟ್ಟ ಕೊಡುಗೆ ಏನು ಅಂತ ಒಂದು ಪಟ್ಟಿ ಬಿಡುಗಡೆ ಅವರ ಸೆಂಟ್ರಲ್ ಮಿನಿಸ್ಟರ್ಸ್ ಅವರು ಸೇರಿ ಅಪರಭದ್ರಗೆ ದುಡ್ಡೇ ಬಿಡುಗಡೆ ಮಾಡಲಿಲ್ಲ. ಲಾಸ್ಟ್ ಟೈಮ್ ನಾಚಿಕೆ ಆಗ್ತದೆ. ಮಾತು ಏನಾದ್ರು ಈ ನಾಲ್ಗೆಲ್ಲಿ ಮಾತು ಕೊಟ್ರೆ ಮಾತನ್ನ ಉಳಿಸ್ಕೊಳ್ಬೇಕು. ಫಸ್ಟ್ ನಾನು ಅವ್ರು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಿಮ್ಮ ಮಾತು ಉಳಿಸ್ಕೊಳ್ಳಿ. ಆಮೇಲೆ JDS ಶಾಸಕರು ಈಗ ತಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ಅಂತ ಸರ್? ಯಾವ JDS ಶಾಸಕರು ಬಗ್ಗೆ ನಾನು ಮಾತಾಡಿಲ್ಲ. ಬಹಳ ಜನ ಕಾರ್ಯಕರ್ತರಿಗೆ, ಜನತಾದಳ ಕಾರ್ಯಕರ್ತರಿಗೆ ಅವ್ರ ಭವಿಷ್ಯ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಲೋಕಲ್ ಅಲ್ಲಿ ಆಗ್ತಾ ಇಲ್ಲ ಅವ್ರಿಗೆ. ಯಾಕೆ ಎಷ್ಟು ದಿನ ಕಾಯ್ತಾರೆ ಕಾರ್ಯಕರ್ತರು? ಅವ್ರೆಲ್ಲರೂ ಒಂದು ದಾರಿ ಬೇಕಲ್ಲ, ಒಂದು ನ್ಯಾಷನಲ್ ಪಾರ್ಟಿ ಬೇಕಲ್ಲ ಅವ್ರಿಗೆ. ಸೊ ಬೇಕಾದಷ್ಟು ಜನ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ನಾವು ಸೇರ್ಕೊಳ್ತೀವಿ ಅಂತ ನಾನು ಹೆಸರು ಹೇಳಕ್ ಹೋಗುದಿಲ್ಲ. ಪಾಪ ಕಾರ್ಯಕರ್ತರಿಗೆ ಜಾತ್ಯತೀತ ತತ್ವ ಇರುವಂತಹ ಪಕ್ಷಕ್ಕೆ ಒಂದು ಇರಬೇಕು, ನ್ಯಾಷನಲ್ ಪಾರ್ಟಿ ಇರಬೇಕು ಅಂತ ಬಯಸೋಕೆ ಬನ್ನಿ, ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಕರೆದಿದ್ದೀನಿ. ಆಮೇಲೆ ನೋಡೋಣ. ಈಗಾಗಲೇ ನಿಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರಂತಲ್ಲ ಸರ್ ಶಾಸಕರು? ಯಾರು ಸಂಪರ್ಕ ಮಾಡಿಲ್ಲ, ನಾನು 4-5 ಜನ ಮಾಡಿಲ್ಲ. ನಮ್ಗಿರೋ ನಂಬರೇ ಸಾಕು. No MLAs is keen. I have not spoken to anyone. That is all false. Some of the party workers, sir, JDS. Party workers, of course, they can come. ಸರ್, ಅಶೋಕ್ ಅವರು ಸಿಎಂ ಬದಲಾವಣೆ ಬಗ್ಗೆ ಹೇಳಿದ್ದಾರೆ ಸರ್. ಸಿಎಂ ಬದಲಾವಣೆ ಬಗ್ಗೆ ಅಶೋಕ್ ಅವರು ಹೇಳಿದ್ದಾರೆ. ನವೆಂಬರ್ 15, 16 ಅಂತ ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದು ಅಸ್ಟ್ರಾಲಜಿ ಬಗ್ಗೆ ಸ್ವಲ್ಪ ಚಟ ಇದೆ. ಅವರು ಬೋರ್ಡ್ ಹಾಕೊಂಡಿದ್ದಾರೆ. ನಾನು ಟೈಮ್ ತಗೊಂಡು ನಾನು ಶಾಸಕರಿಗೆ ಹೋಗ್ಬಿಡ್ತೀನಿ.